ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 26/3/26 ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಸಂಘದೋಷದಿಂದ ದೂರವಿದ್ದು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಿ. ಈಗ ಯಾವುದೇ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ಆದರೆ ಮಾಯೆಯನ್ನು ದೋಷಿಯನ್ನಾಗಿ ಮಾಡಿಬಿಡಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಾಯೆಗೆ ಏನು ಮಾಡಬೇಕು ನಾವು? ಮಾಯೆಗೆ ದೋಷ ಕೊಡಬಾರ್ದು ಅಂತ. ಇವತ್ತಿನ ಪ್ರಶ್ನೆ ಆಗಿದೆ, ಯಾವ ಒಂದು ಮಾತನ್ನು ಸದಾ ಗಮನದಲ್ಲಿಟ್ಟುಕೊಂಡಾಗ ಜೀವನದ ದೋಣಿಯು ಪಾರಾಗುವುದು? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಬಾಬಾ ತಮ್ಮ ಆಜ್ಞೆ, ಹೀಗೆ ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತಾ ಇರಿ, ಆಗ ನಿಮ್ಮ ಜೀವನದ ದೋಣಿ ಪಾರಾಗುವುದು. ಆಜ್ಞೆಯಂತೆ ನಡೆಯುವವರು ಮಾಯೆಯ ಪ್ರಭಾವದಿಂದ ಮುಕ್ತರಾಗುತ್ತಾರೆ. ಬುದ್ಧಿಯ ಬೀಗವು ತೆರೆಯುತ್ತದೆ. ಅಪಾರ ಖುಷಿ ಇರುತ್ತದೆ. ಯಾವುದೇ ಉಲ್ಟಾ ಕರ್ಮವಾಗುವುದಿಲ್ಲ. ಇವತ್ತಿನ ಗೀತೆ ಆಗಿದೆ, ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಮಧುರಾತಿ ಮಧುರ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳು ಗೀತೆಯನ್ನು ಕೇಳಿದ್ರಿ. ಎಲ್ಲರಿಗೂ ತಿಳಿದಿದೆ, ಬೇಹದ್ದಿನ ತಂದೆಯಿಂದ ಪುನಃ 5,000 ವರ್ಷಗಳ ಮೊದಲ ತರಹ ನಾನು ವಿಶ್ವದ ಮಾಲೀಕನಾಗುತ್ತೇನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ಬಾಬಾ ನಾವು ಮಕ್ಕಳಿಗೆ ಕಲ್ಪದ ಹಿಂದಿನಂತೆ ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ನಾವೀಗ ಬೇಹದ್ದಿನ ತಂದೆಯ ಮಡಿಲನ್ನು ತೆಗೆದುಕೊಂಡಿದ್ದೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ರಾಜ್ಯವನ್ನು ಪಡೆಯುತ್ತೇನೆ ಮತ್ತೆ ಕಳೆದುಕೊಳ್ಳುತ್ತೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನಾವು ಮಕ್ಕಳು ಬಾಬನ ಮಡಿಲಿಗೆ ಬಂದಿದ್ದೀವಿ. ಮನೆಯಲ್ಲಿ ಕುಳಿತಿದ್ದರೂ ಸಹ ಪುರುಷಾರ್ಥ ಮಾಡುತ್ತಾರೆ. ಬೇಹದ್ದಿನ ತಂದೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ನಡೆಯುತ್ತಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಜ್ಞಾನಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತ ಶಿವತಂದೆಯೇ ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ. ಅವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಅಂದ ಮೇಲೆ ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ಅಜ್ಞಾನ ಕಾಲದಲ್ಲಿಯೂ ಶಾಲೆಯಲ್ಲಿ ಓದುತ್ತಾರೆಂದರೆ ತನ್ನ ವಿದ್ಯಾಭ್ಯಾಸದ ಅನುಸಾರ ನಂಬರ್ವಾರ್ ಅಂಕಗಳಿಂದ ತೇರ್ಗಡೆಯಾಗುತ್ತಾರೆ. ಅಲ್ಲಿ ಯಾರೂ ಸಹ ಮಾಯೆಯು ನಮಗೆ ವಿಘ್ನ ಹಾಕುತ್ತದೆ ಅಥವಾ ಬಿರುಗಾಳಿ ಬರುತ್ತದೆ ಎಂದು ಹೇಳುವುದಿಲ್ಲ. ಸರಿಯಾಗಿ ಓದುವುದಿಲ್ಲ ಅಥವಾ ಕೆಟ್ಟ ಸಂಘದಲ್ಲಿ ಹೋಗಿ ಸಿಲುಕುತ್ತಾರೆ, ಆಟಗಳಲ್ಲಿ ತೊಡಗುತ್ತಾರೆ, ಆದ್ದರಿಂದ ಓದೋದಿಲ್ಲ, ಅನುತ್ತೀರ್ಣರಾಗಿ ಬಿಡುತ್ತಾರೆ, ಸಂಘದಲ್ಲಿ ಹೋಗಿ ಸಿಲುಕುತ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆಯ ಬಿರುಗಾಳಿ ಎಂದು ಹೇಳುವುದಿಲ್ಲ. ನಡವಳಿಕೆಯು ಸರಿಯಿಲ್ಲವೆಂದರೆ ಶಿಕ್ಷಕರು ಸಹ ಇವರ ಚಲನೆಯು ಸರಿಯಿಲ್ಲವೆಂದು ಸರ್ಟಿಫಿಕೇಟ್ ಕೊಡುತ್ತಾರೆ. ಕೆಟ್ಟ ಸಂಘದಲ್ಲಿ ಕೆಟ್ಟು ಹೋಗಿದ್ದಾರೆ. ಇದರಲ್ಲಿ ಮಾಯಾ ರಾವಣನನ್ನು ದೋಷಿಯನ್ನಾಗಿ ಮಾಡುವ ಮಾತಿಲ್ಲ. ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ವ್ಯಕ್ತಿಗಳ ಮಕ್ಕಳೂ ಸಹ ಕೆಲವರು ಚೆನ್ನಾಗಿ ಮೇಲೆ ಬರುತ್ತಾರೆ, ಇನ್ನು ಕೆಲವರು ಸರಾಯಿ ಕುಡಿಯೋದರಲ್ಲಿ ತೊಡಗುತ್ತಾರೆ, ಕೆಟ್ಟ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಆಗ ಇವರು ಕುಪುತ್ರರಾಗಿ ಬಿಟ್ಟರು ಎಂದು ತಂದೆಯೂ ಹೇಳುತ್ತಾರೆ. ಆ ವಿದ್ಯೆಯಲ್ಲಾದರೆ ಬಹಳ ಸಬ್ಜೆಕ್ಟ್ಗಳಿರುತ್ತವೆ. ಇಲ್ಲಿಯೂ ಒಂದೇ ಪ್ರಕಾರದ ವಿದ್ಯೆ ಆಗಿದೆ. ಅಲ್ಲಿ ಮನುಷ್ಯರು ಓದಿಸುತ್ತಾರೆ, ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಮಗೆ ಭಗವಂತನೇ ಓದಿಸುತ್ತಾರೆ. ನಾವು ಚೆನ್ನಾಗಿ ಓದಿದ್ದೇ ಆದರೆ ವಿಶ್ವದ ಮಾಲೀಕರಾಗಬಹುದು. ಅನೇಕ ಮಕ್ಕಳಿದ್ದಾರೆ, ಕೆಲವರು ಸಂಘದೋಷದಲ್ಲಿ ಬಂದು ಓದೋದಿಲ್ಲ. ಇದಕ್ಕೆ ಮಾಯೆ ಬಿರುಗಾಳಿ ಎಂದು ಏಕೆ ಹೇಳುವುದು? ಸಂಘದೋಷದಲ್ಲಿ ಯಾರಾದರೂ ಓದುವುದಿಲ್ಲವೆಂದರೆ ಇದರಲ್ಲಿ ಮಾಯೆ, ಶಿಕ್ಷಕ ಅಥವಾ ತಂದೆ ಏನು ಮಾಡುತ್ತಾರೆ? ಓದಲಿಲ್ಲವೆಂದರೆ ತಮ್ಮ ಮನೆಗೆ ಹೊರಟು ಹೋದರು. ಡ್ರಾಮಾನುಸಾರ ಮೊದಲು ಬಟ್ಟೆಯಲ್ಲಿ ಎಲ್ಲರೂ ಬರಲೇಬೇಕಾಗುತ್ತದೆ.
ಬಂದು ಆಶ್ರಯವನ್ನು ಪಡೆದರು. ಕೆಲವರಂತೂ ಪತಿಯು ಹೊಡೆದರು, ತೊಂದರೆ ಕೊಟ್ಟರು. ಆದ್ದರಿಂದ ವೈರಾಗ್ಯ ಬಂದು ಬಿಟ್ಟಿತು. ಮನೆಯಲ್ಲಿ ನಡೆಯಲಾಗಲಿಲ್ಲ. ಆದ ಕಾರಣ ಕೆಲವರಿಗೆ ಇಲ್ಲಿಗೆ ಬಂದು ಬಿಟ್ಟರು. ಆದರೂ ಸಹ ಮತ್ತೆ ಹೊರಟು ಹೋದರು. ಹೋಗಿ ನೌಕರಿ ಇತ್ಯಾದಿಗಳಲ್ಲಿ ತೊಡಗಿದರು. ವಿವಾಹ ಮಾಡಿಕೊಂಡರು. ಮಾಯೆ ಬಿರುಗಾಳಿಯಿಂದ ಓದುತ್ತಿಲ್ಲ ಎಂಬುದು ಕೇವಲ ನೆಪವಾಗಿದೆ. ಆದರೆ ಇದು ಅರ್ಥವಾಗುವುದಿಲ್ಲ. ಸಂಘ ದೋಷದಲ್ಲಿ ಬಂದ ಕಾರಣ ಈ ಗತಿಯಾಗಿದೆ ಮತ್ತು ನಮ್ಮಲ್ಲಿ ವಿಕಾರಗಳು ಬಲವಾಗಿದೆ. ಅಂದ ಮೇಲೆ ಮಾಯೆಯ ಬಿರುಗಾಳಿ ಬಂದಿತು, ಆದ್ದರಿಂದ ಬಿದ್ದು ಹೋಯಿತು ಎಂದು ಮಾಯೆಯ ಮೇಲೆ ಏಕೆ ಹೇಳುತ್ತೀರಿ? ಇದು ತಮ್ಮ ಮೇಲೆ ಆಧಾರಿತವಾಗಿದೆ. ತಂದೆ, ಶಿಕ್ಷಕ, ಸದ್ಗುರುವಿನ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರಂತೆ ನಡೆಯಬೇಕು. ನಡೆಯಲಿಲ್ಲವೆಂದರೆ ಯಾವುದೇ ಕೆಟ್ಟ ಸಂಘವಿದೆ, ಅಥವಾ ಕಾಮದ ನಶೆ ಇದೆ, ಇಲ್ಲವೇ ದೇಹಾಭಿಮಾನದ ನಶೆ ಇದೆ. ಎಲ್ಲ ಸೇವಾ ಕೇಂದ್ರದವರು ತಿಳಿದುಕೊಂಡಿದ್ದೀರಿ, ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಲು ಓದುತ್ತಿದ್ದೇವೆ. ಒಂದು ವೇಳೆ ನಿಶ್ಚಯವಿಲ್ಲವೆಂದರೆ ಕುಳಿತುಕೊಳ್ಳುವುದಾದರೂ ಏಕೆ? ಇನ್ನೂ ಬಹಳಷ್ಟು ಆಶ್ರಮಗಳಿವೆ, ಆದರೆ ಅಲ್ಲಂತೂ ಏನೂ ಪ್ರಾಪ್ತಿಯೂ ಇಲ್ಲ, ಗುರಿದೇವೂ ಇಲ್ಲ. ಅವೆಲ್ಲವೂ ಚಿಕ್ಕ ಚಿಕ್ಕ ಮಠ ಪಂಥಗಳು, ರೆಂಬೆ ಕೊಂಬೆಗಳಾಗಿವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವೃಕ್ಷದ ವೃದ್ಧಿಯಂತೂ ಹೊಂದಲೇಬೇಕಾಗಿದೆ. ಇಲ್ಲಂತೂ ಪರಸ್ಪರ ಸಂಬಂಧವಿದೆ. ಮಧುರ ದೈವಿ ವೃಕ್ಷದವರು ಯಾರಿರುವರೋ ಅವರೇ ಬಂದೇ ಬರುವರು. ಎಲ್ಲರಿಗಿಂತ ಮಧುರರು ಯಾರಾಗಿರುತ್ತಾರೆ? ಯಾರು ಸತ್ಯುಗದ ಮಹಾರಾಜ ಮಹಾರಾಣಿಯಾಗುತ್ತಾರೆ? ನೀವೀಗ ತಿಳಿದುಕೊಂಡಿದ್ದೀರಿ, ಯಾರು ಮೊದಲ ನಂಬರ್ನಲ್ಲಿ ಬರುವರೋ ಅವರು ಅವಶ್ಯವಾಗಿ ಒಳ್ಳೆಯ ವಿದ್ಯೆಯನ್ನು ಓದಿರುವರು. ಅವರೇ ಸೂರ್ಯವಂಶಿ ಮಂತ್ರದಲ್ಲಿ ಹೋದರು. ಇಂಥವರು ಇದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಅವರ ಜೀವನವು ಅರ್ಪಣಮಯವಾಗಿದೆ. ಬಹಳ ಸೇವೆ ಮಾಡುತ್ತಿದ್ದಾರೆ. ಅಂತರ ಇದೆಯಲ್ಲವೇ? ಬಲೆ ಇಲ್ಲಿದ್ದರೂ ಸಹ ಓದಲು ಆಗಲಿಲ್ಲವೆಂದರೆ ಅನ್ಯ ಸೇವೆಯಲ್ಲಿ ತೊಡಗುತ್ತಾರೆ. ಕೊನೆಯಲ್ಲಿ ಬಂದು ಸ್ವಲ್ಪ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೋಡಿದಾಗ ಹೊರಗಡೆ ಗೃಹಸ್ಥ ವ್ಯವಹಾರದಲ್ಲಿರುವವರೇ ಕೆಲವರು ಓದುವ ಮತ್ತು ಓದಿಸುವುದರಲ್ಲಿ ಬಹಳ ತೀಕ್ಷ್ಣವಾಗಿ ಬಿಡುತ್ತಾರೆ. ಕನ್ಯೆ ಅಥವಾ ಕುಮಾರರಿಗೆ ಗೃಹಸ್ಥಿ ಎಂದು ಹೇಳುವುದಿಲ್ಲ. ಮತ್ತು ಯಾರು ವಾನಪ್ರಸ್ಥಗಳ ಇದ್ದಾರೆಯೋ ಅವರು 60 ವರ್ಷಗಳ ನಂತರ ಎಲ್ಲವನ್ನೂ ಮಕ್ಕಳಿಗೆ ಕೊಟ್ಟು ತಾನು ಯಾವುದಾದರೂ ಸಾಧು ಮೊದಲಾದರ ಸಂಘದಲ್ಲಿ ಹೋಗಿ ಇರುತ್ತಾರೆ. ಇತ್ತೀಚೆಗಂತೂ ತಮೋಪ್ರಧಾನರಾಗಿದ್ದಾರೆ. ಆ ಕಾರಣ ಸಾಯುವವರೆಗೂ ಉದ್ಯೋಗ ವ್ಯವಹಾರವನ್ನು ಬಿಡುವುದಿಲ್ಲ. ಮೊದಲಿಗೆ 60 ವರ್ಷಗಳಿಗೆ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೊರಟು ಹೋಗುತ್ತಿದ್ದರು, ಹೋಗಿ ಕಾಶಿಯಲ್ಲಿರುತ್ತಿದ್ದರು. ಇದನ್ನಂತೂ ಮಕ್ಕಳಿಗೆ ತಿಳಿದುಕೊಂಡಿದ್ದೀರಿ. ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ, ಸದ್ಗತಿಯನ್ನು ಪಡೆಯಲು ಸಾಧ್ಯವಿಲ್ಲ. ತಂದೆಯೇ ಜೀವನ್ಮುಕ್ತಿದಾತನಾಗಿದ್ದಾರೆ. ಅದರಲ್ಲಿಯೂ ಎಲ್ಲರೂ ಜೀವನ್ಮುಕ್ತಿಯನ್ನು ಪಡೆಯುವುದಿಲ್ಲ. ಕೆಲವರು ಮುಕ್ತಿಯನ್ನು ಹೋಗುತ್ತಾರೆ. ಈಗ ಆದಿ ಸನಾತನ ದೇವಿದತ್ತ ಧರ್ಮದ ಸ್ಥಾಪನೆಯಾಗುತ್ತಿದೆ. ಯಾರೆಷ್ಟಾದರೂ ಪುರುಷಾರ್ಥ ಮಾಡಬಹುದು. ಅದರಲ್ಲಿಯೂ ಕುಮಾರಿಯರಿಗೆ ಒಳ್ಳೆಯ ಅವಕಾಶವಿದೆ. ಪಾರಲೌಕಿಕ ತಂದೆಗೆ ವಾರಸುದಾರರಾಗಿ ಬಿಡುತ್ತಾರೆ. ಇಲ್ಲಂತೂ ಎಲ್ಲ ಮಕ್ಕಳು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಹಕ್ಕುದಾರರಾಗಿದ್ದಾರೆ. ಲೌಕಿಕದಲ್ಲಾದರೆ ಕನ್ಯೆಯರಿಗೆ ಆಸ್ತಿಯು ಸಿಗುವುದಿಲ್ಲ. ಮಕ್ಕಳಿಗೆ ಲಾಲಸೆ ಇರುತ್ತದೆ. ಬಲೆ ಇಂಥವರು ಇದ್ದಾರೆ. ಇದು ಆಸ್ತಿಯು ಸಿಗುತ್ತದೆ, ಅದನ್ನು ತೆಗೆದುಕೊಳ್ಳೋಣ, ಅದನ್ನು ಏಕೆ ಬಿಡುವುದೆಂದು ತೆಗೆದುಕೊಳ್ಳುತ್ತಾರೆ. ಎರಡೂ ಕಡೆ ಓದುತ್ತಾರೆ. ಹೀಗೆ ಭಿನ್ನ ಭಿನ್ನ ಪ್ರಕಾರದವರು ಇರುತ್ತಾರೆ. ಈಗ ಇದನ್ನಂತೂ ತಿಳಿದುಕೊಂಡಿದ್ದೀರಿ, ಯಾರು ಚೆನ್ನಾಗಿ ಓದುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಪ್ರಜೆಗಳಲ್ಲಿಯೂ ಸಹ ಸಾಹುಕಾರರಾಗಿ ಬಿಡುತ್ತಾರೆ. ಇಲ್ಲಿಯವರಂತೂ ಒಳಗೆ ಇರಲೇಬೇಕಾಗುತ್ತದೆ. ಆದ್ದರಿಂದ ಆಗುವುದಾದರೆ ರಾಜರಾಣಿ, ಇಲ್ಲವೆಂದರೆ ದಾಸದಾಸರಾಗಿ ಬಿಡುತ್ತಾರೆ. ಮತ್ತೆ ತ್ರೇತಾದ ಅಂತ್ಯದಲ್ಲಿ 3-4-5 ಜನ್ಮಗಳು ರಾಜ್ಯ ಪದವಿ ಸಿಗಬಹುದೇನೋ ಅಷ್ಟೇ. ಅದಕ್ಕಿಂತಲೂ ಆ ಸಾಹುಕಾರದ್ದೇ ಒಳ್ಳೆಯದು. ಯಾರು ಸತ್ಯುಗದಲ್ಲಿ ಹಿಡಿದು ಅವರ ಸಾಹುಕಾರತನವು ಸ್ಥಿರವಾಗಿರುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಸಾಹುಕಾರಿ ಪದವಿಯನ್ನು ಏಕೆ ಪಡೆಯಬಾರದು? ನಾವು ರಾಜ್ಯ ಪದವಿಯನ್ನು ಪಡೆಯಬೇಕೆಂದು ಪ್ರಯತ್ನ ಪಡುತ್ತಾರೆ. ಆದರೆ ಒಂದು ವೇಳೆ ಜಾರಿ ಬಿದ್ದರೆ ಪ್ರಜೆಗಳಲ್ಲಿ ಆದರೂ ಒಳ್ಳೆಯ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು. ಅದು ಒಳ್ಳೆಯ ಪದವಿ ಆಯ್ತಲ್ಲವೇ? ಇಲ್ಲಿರುವವರಿಗಿಂತಲೂ ಹೊರಗಿರುವವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯಬಲ್ಲರು. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಪುರುಷಾರ್ಥವನ್ನೆಂದು ಮುಚ್ಚಿಡಲು ಸಾಧ್ಯವಿಲ್ಲ. ಪ್ರಜೆಗಳಲ್ಲಿ ಯಾರು ಅತಿ ದೊಡ್ಡ ಸಾಹುಕಾರರಾಗುವರೋ ಅವರೂ ಸಹ ಮುಚ್ಚಿಡಲು ಸಾಧ್ಯವಿಲ್ಲ. ಹೊರಗಿರುವವರಿಗೆ ಕಡಿಮೆ ಪದವಿ ಸಿಗುತ್ತದೆ ಎಂದಲ್ಲ,
ಕೊನೆಯಲ್ಲಿ ರಾಜ್ಯ ಪದವಿಯನ್ನು ಪಡೆಯುವುದು ಒಳ್ಳೆಯದೋ ಅಥವಾ ಪ್ರಜೆಗಳಲ್ಲಿ ಆರಂಭದಿಂದ ಹಿಡಿದು ಶ್ರೇಷ್ಠ ಪದವಿಯನ್ನು ಪಡೆಯುವುದು ಒಳ್ಳೆಯದು? ಗೃಹಸ್ಥ ವ್ಯವಹಾರದಲ್ಲಿರೋರಿಗೆ ಇಷ್ಟೊಂದು ಮಾಯೆಯ ಬಿರುಗಾಳಿಗಳು ಬರುವುದಿಲ್ಲ. ಇಲ್ಲಿಯವರಿಗೆ ಬಹಳ ಬಿರುಗಾಳಿಗಳು ಬರುತ್ತವೆ. ನಾವು ಶಿವ ತಂದೆ ಮಡಿಲಿನಲ್ಲಿ ಕುಳಿತಿದ್ದೇವೆಂದು ಸಾಹಸವನ್ನಿಡುತ್ತಾರೆ. ಆದರೆ ಸಂಘದೋಷದಲ್ಲಿ ಬಂದು ಓದುವುದಿಲ್ಲ. ಅಂತಿಮದಲ್ಲಿ ಎಲ್ಲವೂ ಅರ್ಥವಾಗಿ ಬಿಡುತ್ತದೆ. ಯಾರು ಯಾವ ಪದವಿಯನ್ನು ಪಡೆಯುತ್ತಾರೆಂದು ಸಾಕ್ಷಾತ್ಕಾರವಾಗುತ್ತದೆ. ನಂಬರವಾರ ಓದುತ್ತಾರಲ್ಲವೇ? ಕೆಲವರಂತೂ ತಾವೇ ಸೇವಾ ಕೇಂದ್ರವನ್ನು ನಡೆಸುತ್ತಾರೆ. ಕೆಲವೊಂದೆಡೆ ಸೇವಾ ಕೇಂದ್ರ ನಡೆಸುವವರಿಗಿಂತಲೂ ಓದುವವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಮಾಯೆ ಬಿರುಗಾಳಿಗಳು ಬರುತ್ತವೆ ಎಂದು ಹೇಳುವುದಿಲ್ಲ. ವಾಸ್ತವದಲ್ಲಿ ತನ್ನ ಚಲನೆ ಸರಿಯಿಲ್ಲ, ಶ್ರೀಮತದಂತೆ ನಡೆಯುವುದಿಲ್ಲ. ಲೌಕಿಕದಲ್ಲಿಯೂ ಇದೇ ರೀತಿಯಾಗುತ್ತದೆ. ಶಿಕ್ಷಕರು ಅಥವಾ ತಂದೆ ತಾಯಿಯ ಮತದಂತೆ ನಡೆಯುವುದಿಲ್ಲ. ನೀವಂತೂ ಇಂತಹ ತಂದೆ ಮಕ್ಕಳಾಗಿದ್ದರೆ ಅವರಿಗೆ ಯಾರೂ ತಂದೆ ಇಲ್ಲ, ಅಲ್ಲಂತೂ ಹೊರಗಡೆ ಬಂದು ಹೋಗಬೇಕಾಗುತ್ತದೆ. ಕೆಲವು ಮಕ್ಕಳು ಸಂಘದೋಷದಲ್ಲಿ ಸಿಲುಕುತ್ತಾರೆ. ಆದ್ದರಿಂದ ಅನಿತ್ತರಣರಾಗಿ ಬಿಡುತ್ತಾರೆ. ಮಾಯೆ ಬಿರುಗಾಳಿಗಳು ಬರುತ್ತೇವೆಂದು ಏಕೆ ಹೇಳುತ್ತೀರಿ? ಇದು ತನ್ನದೇ ಮೂರ್ಖತೆಯಾಗಿದೆ. ತಂದೆಯ ಆದೇಶದಂತೆ ನಡೆಯುವುದಿಲ್ಲ. ಈ ರೀತಿ ಚಲೆಯಿಂದ ಅನಿತ್ತರಣರಾಗಿ ಬಿಡುತ್ತಾರೆ. ಅನೇಕರಿಗೆ ಲಾಲಸೆ ಇರುತ್ತದೆ. ಕೆಲವರಿಗೆ ಕ್ರೋಧ, ಕೆಲವರಲ್ಲಿ ಕಳ್ಳತನದ ಹವ್ಯಾಸ ಇರುತ್ತದೆ. ಕೊನೆಯಲ್ಲಿ ಎಲ್ಲವೂ ಅರ್ಥವಾಗುತ್ತದೆ. ಇಂತಿಂಥವರು ಇಂತಿಂಥ ಚಲನೆಯ ಕಾರಣ ಹೊರಟು ಹೋದರು, ಶೂದ್ರ ಕುಲದವರಾಗಿ ಬಿಟ್ಟರು ಎಂದು ತಿಳಿಯಲಾಗುತ್ತದೆ. ಅಂಥವರಿಗೆ ಮತ್ತೆ ಬ್ರಾಹ್ಮಣರೆಂದು ಹೇಳುವುದಿಲ್ಲ. ಅವರು ಹೋಗಿ ಶೂದ್ರರಾದರು. ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಟ್ಟರು. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ. ದೊಡ್ಡ ವೃಕ್ಷವಾಗಿದೆ. ಎಲ್ಲಿಂದಲೋ ಬರುತ್ತಾರೆ. ಯಾರು ದೇವಿದೇವತಾ ಧರ್ಮದವರು ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆಯೋ ಅವರು ಪುನಃ ಬರುತ್ತಾರೆ. ಅನೇಕರು ಬರುತ್ತಾರೆ. ಆಗ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಅನ್ಯ ಧರ್ಮದವರು ಸಹ ಮುಕ್ತಿಯ ಆಸ್ತಿಯಂತೂ ತೆಗೆದುಕೊಳ್ಳುತ್ತಾರಲ್ಲವೇ? ಇಲ್ಲಿ ಯಾರು ಬೇಕಾದರೂ ಬರಬಹುದು. ತಮ್ಮ ಮನೆತನದಲ್ಲಿ ಎಷ್ಟು ಪದವಿಯನ್ನು ಪಡೆಯುವುದಿದ್ದರೆ ಅವರೂ ಸಹ ಬಂದು ಲಕ್ಷ್ಯವನ್ನು ತೆಗೆದುಕೊಂಡು ಹೋಗುತ್ತಾರೆ. ತಂದೆಯು ನಿಮಗೆ ಸಾಕ್ಷಾತ್ಕಾರ ಮಾಡಿಸಿದ್ದರು. ಅವರೂ ಸಹ ಬಂದು ಕೊನೆಯಲ್ಲಿ ಲಕ್ಷ್ಯವನ್ನು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿದ್ದು ಲಕ್ಷ್ಯದಂತೆ ಇರಲು ಸಾಧ್ಯವಿಲ್ಲ ಎಂದಲ್ಲ. ಯಾವುದೇ ಧರ್ಮದವರು ಲಕ್ಷ್ಯವನ್ನು ಇಡಬೇಕು. ಅಂದ್ರೆ ನಾವೇನಾಗಬೇಕಂತ ಒಂದು ಗುರಿ ಇಡಬೇಕಂತ. ತಂದೆಯನ್ನು ನೆನಪು ಮಾಡಿ ಮತ್ತು ಶಾಂತಿಧಾಮ ನೆನಪು ಮಾಡಿದರೆ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಎಂದು ಲಕ್ಷ್ಯವು ಸಿಗುತ್ತದೆ. ಅವರಿಗೆ ಜೀವನ್ಮುಕ್ತಿ ಅಂತೂ ಸಿಗುವುದಿಲ್ಲ. ಅವರು ಅಲ್ಲಿ ಬರುವುದೂ ಇಲ್ಲ. ಅಂದರೆ ಸತ್ಯುಗದಲ್ಲಿ ಬರುವುದೇ ಇಲ್ಲ ಅಂತ. ಅವರಿಗೆ ಇದು ಇಷ್ಟವಾಗುವುದೇ ಇಲ್ಲ. ಯಾರು ಸತ್ಯುಗದ ಆತ್ಮ ಇಲ್ಲ ಅವರಿಗೆ ಈ ಜ್ಞಾನ ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರು ಇಲ್ಲಿಯವರಾಗಿದ್ದಾರೆಯೋ ಅವರಿಗೆ ಹೃದಯಕ್ಕೆ ನಾಟುತ್ತದೆ. ಯಾರು ಸತ್ಯುಗಿ ಆತ್ಮ ಆಗಿದ್ದಾರೆ ಅವರಿಗೆ ಮಾತ್ರ ಈ ಜ್ಞಾನ ಏನಾಗ್ತದೆ, ಹೃದಯಕ್ಕೆ ನಾಟ್ತದೆ ಅಂತ ಹೇಳ್ತಾರೆ ಬಾಬಾ. ಕೊನೆಯಲ್ಲಿ ಆತ್ಮರು ತನ್ನ ತಂದೆಯನ್ನಾದರೂ ಅರಿತುಕೊಳ್ಳಲಿ. ಅನೇಕ ಸೇವಾ ಕೇಂದ್ರಗಳಲ್ಲಿ ಇಂಥವರು ಇದ್ದಾರೆ. ಯಾರಿಗೆ ವಿದ್ಯೆ ಮೇಲೂ ಗಮನವಿಲ್ಲ ಅಂದಾಗ ಅಂಥವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಎಂದು ತಿಳಿಯಲಾಗುತ್ತದೆ. ಒಂದು ವೇಳೆ ನಿಶ್ಚಯವಿದ್ದಿದ್ದೇ ಆದರೆ ನಮಗೆ ಬಿಡುವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಅದೃಷ್ಟದಲ್ಲಿಲ್ಲ, ಆದ್ದರಿಂದಲೇ ನಮಗೆ ಬಿಡುವಿಲ್ಲ. ಈ ಕೆಲಸವಿದೆ ಎಂದು ಹೇಳುತ್ತಾರೆ. ಅದೃಷ್ಟದಲ್ಲಿದ್ದರೆ ದಿನ ರಾತ್ರಿ ಪುರುಷಾರ್ಥ ಮಾಡತೊಡಗುತ್ತಾರೆ. ನಡೆಯುತ್ತಾ ನಡೆಯುತ್ತಾ ಸಂಘದಲ್ಲಿ ಕೆಟ್ಟು ಹೋಗುತ್ತಾರೆ. ಅದಕ್ಕೆ ಗ್ರಹಚಾರಿ ಎಂದು ಹೇಳಬಹುದು. ಬೃಹಸ್ಪತಿಯು ದಶೆಗೆ ಬದಲಾಗಿ ಮಂಗಳ ದಶೆಯಾಗಿ ಬಿಡುತ್ತದೆ. ಅಂಥವರು ಮುಂದೆ ಕೆಳಗಿಳಿಯಲೂಬಹುದು. ಕೆಲವರಿಗಂತೂ ತಂದೆ ಹೇಳುತ್ತಾರೆ, ಇವರಿಗೆ ರಾಹು ದಶೆ ಕುಳಿತಿದೆ, ಭಗವಂತನನ್ನು ಒಪ್ಪೋದಿಲ್ಲವೆಂದು ಹೇಳುತ್ತಾರೆ. ಕೆಲವರು ಈ ಬ್ರಹ್ಮರವರೇ ಹೇಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಯಾರು ಆದೇಶ ನೀಡುತ್ತಾರೆ ಎಂಬುದು ಮಕ್ಕಳಿಗೆ ಅರ್ಥವಾಗುವುದಿಲ್ಲ. ದೇಹಾಭಿಮಾನ ಇರುವ ಕಾರಣ ಈ ಸಾಕಾರಿ ತಂದೆಯೇ ತಿಳಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ. ಅಂದರೆ ಬ್ರಹ್ಮ ತಂದೆಯೇ ತಿಳಿಸುತ್ತಾರೆ ಅಂತ ತಿಳ್ಕೊತಾರೆ. ದೇಹಿ ಅಭಿಮಾನಿಯಾಗಿದ್ದರೆ ಶಿವ ತಂದೆಯು ಏನೆಲ್ಲವನ್ನು ಮಾಡುತ್ತಾರೆಯೋ ಅದನ್ನು ನಾವು ಮಾಡಬೇಕೆಂದು ತಿಳಿಯುತ್ತಾರೆ. ಜವಾಬ್ದಾರಿಯು ತಂದೆಯ ಮೇಲಿದೆ. ಶಿವ ತಂದೆಯ ಮತದಂತೆ ನಡೆಯಬೇಕಲ್ಲವೇ? ದೇಹಾಭಿಮಾನದಲ್ಲಿ ಬರುವುದರಿಂದ ಶಿವ ತಂದೆಯನ್ನು ಮರೆತು ಹೋಗುತ್ತಾರೆ. ಅಂದ ಮೇಲೆ ಮತ್ತೆ ಶಿವ ತಂದೆಯು ಜವಾಬ್ದಾರನಾಗಿರಲು ಸಾಧ್ಯವಿಲ್ಲ. ಅವರ ಆದೇಶವಂತೂ ತಲೆಯ ಮೇಲಿಟ್ಟುಕೊಂಡು ಧಾರಣೆ ಮಾಡಬೇಕು. ಆದರೆ ಯಾರು ತಿಳಿಸುತ್ತಾರೆಂದು ತಿಳಿದುಕೊಳ್ಳುವುದೇ ಇಲ್ಲ.
ಅದರಲ್ಲಿಯೂ ಮತ್ತಾರು ನಿಮಗೆ ಆಜ್ಞೆ ಮಾಡುವುದಿಲ್ಲ. ಕೇವಲ ತಂದೆ ತಿಳಿಸುತ್ತಾರೆ, ನಾನೇ ನಿಮಗೆ ಶ್ರೀಮತವನ್ನು ಕೊಡುತ್ತೇನೆ. ಮೊದಲನೇದಾಗಿ ನನ್ನನ್ನು ನೆನಪು ಮಾಡಿ ಮತ್ತು ನಾನು ಯಾವ ಜ್ಞಾನವನ್ನು ತಿಳಿಸುತ್ತೇನೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಮಾಡಿಸಿ. ಕೇವಲ ಇದೇ ಕಾರ್ಯ ಮಾಡುತ್ತಾ ಇರಿ. ಒಳ್ಳೆಯದು. ಬಾಬಾ ತಮ್ಮ ಆಜ್ಞೆಯಂತೆ. ರಾಜರ ಮುಂದೆ ಇರುವವರು ಆಜ್ಞಾ ಮಹಾಪ್ರಭು ಎಂದು ಹೇಳುತ್ತಾರೆ. ಆ ರಾಜರು ಆಜ್ಞೆ ಮಾಡುತ್ತಿದ್ದರು. ಇಲ್ಲಂತೂ ಇದು ಶಿವ ತಂದೆ ಆಜ್ಞೆಯಾಗಿದೆ. ಪದೇ ಪದೇ ಹೇಳಬೇಕು, ಬಾಬಾ ತಮ್ಮ ಆಜ್ಞೆ. ಆಗ ನಿಮಗೆ ಖುಷಿಯೂ ಇರುವುದು. ಶಿವ ತಂದೆಯ ಆಜ್ಞೆ ನೀಡುತ್ತಾರೆಂದು ತಿಳಿಯುತ್ತೀರಿ. ಶಿವ ತಂದೆ ನೆನಪಿದ್ದಾಗ ಬುದ್ಧಿಯ ಬೀಗವು ತೆರೆಯುವುದು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದು ಅಭ್ಯಾಸವಾಗಿ ಬಿಟ್ಟರೆ ದೋಣಿಯು ಪಾರಾಗುವುದು. ಆದರೆ ಇದೇ ಪರಿಶ್ರಮವಾಗಿದೆ. ಪದೇ ಪದೇ ಮರೆತು ಹೋಗುತ್ತಾರೆ. ಮಾಯೆಯು ಮರೆಸುತ್ತದೆ ಎಂದು ಏಕೆ ಹೇಳಬೇಕು? ನಾವೇ ಮರೆತು ಹೋಗುತ್ತೇವೆ. ಆದ್ದರಿಂದ ಉಲ್ಟಾ ಕೆಲಸಗಳು ಆಗುತ್ತಿರುತ್ತವೆ. ಅನೇಕ ಕನ್ಯರಿದ್ದಾರೆ. ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಆದರೆ ಯೋಗವಿಲ್ಲ. ಯಾವುದರಿಂದ ವಿಕರ್ಮ ವಿನಾಶವಾಗುತ್ತದೆ. ಹೀಗೆ ಅನೇಕರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಆದರೆ ಯೋಗವಿಲ್ಲ. ಇವರು ಯೋಗದಲ್ಲಿರೋದಿಲ್ಲ, ಮತ್ತೆ ಪಾಪವಾಗಿ ಬಿಡುತ್ತದೆ. ಅದನ್ನು ಅನುಭವಿಸಬೇಕಾಗುತ್ತದೆ ಎಂದು ಚಲನೆಯಿಂದಲೇ ತಿಳಿಯಲಾಗುತ್ತದೆ. ಇದರಲ್ಲಿ ಬಿರುಗಾಳಿಯ ಮಾತಿಲ್ಲ. ತಿಳಿದುಕೊಳ್ಳಿ, ಇದು ನನ್ನ ತಪ್ಪಾಗಿದೆ. ನಾನು ಶ್ರೀಮದಂತೆ ನಡೆಯುವುದಿಲ್ಲ. ಇಲ್ಲಿ ನೀವು ರಾಜಯೋಗವನ್ನು ಕಲಿಯುವುದಕ್ಕಾಗಿ ಬಂದಿದ್ದೀರಿ. ಪ್ರಜಾಯೋಗವನ್ನು ಕಲಿಸಲಾಗುವುದಿಲ್ಲ. ತಂದೆಯನ್ನು ಅನುಸರಿಸಿ, ಆಗ ಸಿಂಹಾಸನ ಅಧಿಕಾರಿಗಳಾಗಿರಿ. ಅದರಂತೂ ನಿಶ್ಚಿತವಾಗಿದೆ. ಇವರು ಲಕ್ಷ್ಮೀನಾರಾಯಣರಾಗುತ್ತಾರೆ ಅಂದ ಮೇಲೆ ಆ ಮಾತಾಪಿತರನ್ನು ಫಾಲೋ ಮಾಡಿ. ಅಂದರೆ ಬ್ರಹ್ಮ ತಂದೆ ಹಾಗೂ ಮಮ್ಮ ಅವರ ಸೀಟಂತೂ ಫಿಕ್ಸ್ ಆಗಿದೆ. ಅನ್ಯ ಧರ್ಮದವರು ಮಾತಾಪಿತರನ್ನು ಫಾಲೋ ಮಾಡುವುದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಅವರು ತಂದೆಯನ್ನೇ ಒಪ್ಪುತ್ತಾರೆ. ಇಲ್ಲಂತೂ ಇಬ್ಬರೂ ಇದ್ದಾರೆ. ತಂದೆ ರಚಯಿತನಾಗಿದ್ದಾರೆ. ತಾಯಿಯದೆಲ್ಲವೂ ಗುಪ್ತ ರಹಸ್ಯವಾಗಿದೆ. ತಂದೆ ತಾಯಿಯು ಓದಿಸುತ್ತಾ ಇರುತ್ತಾರೆ. ಹೀಗೆ ಮಾಡಿ, ಹೀಗೆ ಮಾಡಬೇಡಿ ಎಂದು ತಿಳಿಸುತ್ತಾರೆ. ಶಿಕ್ಷಕರು ಯಾವುದೇ ಶಿಕ್ಷೆ ಕೊಡುವುದಾದರೆ ಶಾಲೆಯ ಮಧ್ಯದಲ್ಲೇ ಕೊಡುತ್ತಾರಲ್ಲವೇ? ಆದರೆ ನನ್ನ ಗೌರವವನ್ನು ಕಳೆಯುತ್ತೀರಿ ಎಂದು ಮಕ್ಕಳು ಹೇಳುವರೆ? ತಂದೆಯು 5-6 ಮಂದಿ ಮಕ್ಕಳ ಮುಂದೆ ಪೆಟ್ಟು ಕೊಡುವರು. ಆದರೆ 5-6 ಮಂದಿ ಮುಂದೆ ಹೋಗಿ ಏಕೆ ಹೊಡೆದಿರಿ ಎಂದು ಮಗು ಹೇಳುವುದಿಲ್ಲ. ಇಲ್ಲಂತೂ ಮಕ್ಕಳಿಗೆ ಶಿಕ್ಷಣ ಕೊಡಲಾಗುತ್ತದೆ. ಅಂದರೆ ಬಾಬಾ ಗೃಹಸ್ಥದಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ. ತಂದೆಗೆ 5-6 ಮಕ್ಕಳಿದ್ರೆ ಎಲ್ಲರ ಮಕ್ಕಳ ಮುಂದೆ ಯಾವ ಮಗು ತಪ್ಪು ಮಾಡಿರ್ತದೆ ಅವರಿಗೆ ಶಿಕ್ಷೆ ಕೊಡ್ತಾನಪ್ಪ. ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇಲ್ಲಂತೂ ಮಕ್ಕಳಿಗೆ ಶಿಕ್ಷಣ ಆದರೆ ನಡೆಯಲಿಲ್ಲವೆಂದರೆ ಹೋಗಿ ಗೃಹಸ್ಥ ವ್ಯವಹಾರದಲ್ಲಿದ್ದು ಪುರುಷಾರ್ಥ ಮಾಡಿ. ಒಂದು ವೇಳೆ ಇಲ್ಲಿ ಕುಳಿತು ಸೇವಾಭಂಗ ಮಾಡಿದ್ರೆ, ಅಂದರೆ ಬಾಬನ ಮನೆಯಲ್ಲಿ ಸಮರ್ಪಿತ ಆದರೂ ಸಹ ಏನು ಮಾಡ್ತಾರೆ? ಸೇವಾಭಂಗ ಮಾಡ್ತಾರೆ. ಇರುವ ಅಲ್ಪ ಸ್ವಲ್ಪ ಪುಣ್ಯವೂ ಸಹ ಸಮಾಪ್ತಿ ಆಗೋದು. ಆದ್ದರಿಂದ ಓದದಿದ್ದರೆ ಬಿಟ್ಟು ಬಿಡಿ, ನಾವಿನ್ನು ನಡೆಯಲಾಗುವುದಿಲ್ಲ ಎಂದು ಹೇಳಿರಿ. ಅದಕ್ಕೆ ಬದಲಾಗಿ ನಿಂದನೆಯನ್ನೇಕೆ ಮಾಡಬೇಕು? ಅನೇಕ ಮಕ್ಕಳಿದ್ದಾರೆ. ಕೆಲವರು ಓದುತ್ತಾರೆ, ಕೆಲವರು ಬಿಟ್ಟು ಬಿಡುತ್ತಾರೆ. ಪ್ರತಿಯೊಬ್ಬರು ತನ್ನ ವಿದ್ಯೆಯಲ್ಲಿ ಮಸ್ತರಾಗಿರಬೇಕು. ತಂದೆ ತಿಳಿಸುತ್ತಾರೆ, ಒಬ್ಬರು ಇನ್ನೊಬ್ಬರಿಂದ ಸೇವೆಯನ್ನು ತೆಗೆದುಕೊಳ್ಳಬೇಡಿ. ಇನ್ನೊಬ್ಬರಿಂದ ಸೇವೆಯನ್ನು ತೆಗೆದುಕೊಳ್ಳುವುದು ಸಹ ದೇಹ ಅಹಂಕಾರವಾಗಿದೆ. ತಂದೆ ತಿಳಿಸಬೇಕಾಗುತ್ತದಲ್ಲವೇ? ಇಲ್ಲದಿದ್ದರೆ ಕೊನೆಯಲ್ಲಿ ಧರ್ಮರಾಜ ಸಭೆ ಕುಳಿತಾಗ ನಮಗೆ ಕಾಯ್ದೆ ಕಾನೂನಿನ ಬಗ್ಗೆ ಗೊತ್ತೇ ಇರಲಿಲ್ಲವೆಂದು ಹೇಳಿಬಿಡುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಸಾಕ್ಷಾತ್ಕಾರ ಮಾಡಿಸಿ ಶಿಕ್ಷೆ ಕೊಡುತ್ತೇನೆ. ಸಾಕ್ಷಿ ಇಲ್ಲದೆ ಶಿಕ್ಷೆ ಸಿಗೋದಿಲ್ಲ. ಕಲ್ಪದ ಹಿಂದಿನ ತರಹ ಚೆನ್ನಾಗಿ ತಿಳಿಸುವವರು ಅನೇಕರಿದ್ದಾರೆ. ಪ್ರತಿಯೊಬ್ಬರ ಅದೃಷ್ಟವನ್ನು ನೋಡಲಾಗುತ್ತದೆ. ಕೆಲವರು ಸರ್ವಿಸ್ ಮಾಡಿ ಜೀವನವನ್ನು ವಜ್ರ ಸಮಾನವನ್ನಾಗಿ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಅದೃಷ್ಟಕ್ಕೆ ಬರೆ ಎಳೆದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಾತ್ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆ ಶಿಕ್ಷಕ ಸದ್ಗುರುನ ಮೂಲಕ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರಂತೆ ನಡೆಯಬೇಕಾಗಿದೆ. ಮಾಯೆಯನ್ನು ದೋಷಿಯನ್ನಾಗಿ ಮಾಡದೆ ತನ್ನ ನಿರ್ಬಲತೆಯನ್ನು ಪರಿಶೀಲನೆ ಮಾಡಿ ಅವನ್ನು ತೆಗೆಯಬೇಕಾಗಿದೆ. ಸೆಕೆಂಡ್ ಪಾಯಿಂಟ್,
ಅಹಂಕಾರದ ತ್ಯಾಗ ಮಾಡಿ ತನ್ನ ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿರಬೇಕಾಗಿದೆ. ಎಂದೂ ಅನ್ಯರಿಂದ ಸೇವೆ ತೆಗೆದುಕೊಳ್ಳಬಾರದು. ಸಂಘದೋಷದಿಂದ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಸಂಕಲ್ಪದ ಸೂಚನೆಗಳಿಂದ ಸರ್ವ ವ್ಯವಹಾರಗಳನ್ನು ನಡೆಸುವಂತಹ ಸದಾ ಪ್ರಕಾಶತೆಯ ಕಿರೀಟಧಾರಿ ಭವ. ಯಾವ ಮಕ್ಕಳು ಸದಾ ಹಗುರರಾಗಿರುತ್ತಾರೆಯೋ ಅವರ ಸಂಕಲ್ಪ ಅಥವಾ ಸಮಯವೆಂದಿಗೂ ವ್ಯರ್ಥವಾಗೋದಿಲ್ಲ. ಯಾವುದು ಆಗುವುದಿದೆಯೋ ಅಂತಹ ಸಂಕಲ್ಪವೇ ಉತ್ಪನ್ನವಾಗುತ್ತದೆ. ಹೇಗೆ ಮಾತನಾಡುವುದರಿಂದ ಮಾತನ್ನು ಸಿದ್ಧಿ ಮಾಡುತ್ತಾರೆಯೋ ಹಾಗೆಯೇ ಸಂಕಲ್ಪದಿಂದ ಸರ್ವ ವ್ಯವಹಾರಗಳು ನಡೆಯುತ್ತವೆ. ಯಾವಾಗ ಇಂತಹ ವಿಧಿಯನ್ನು ಉಪಯೋಗ ಮಾಡುತ್ತೀರಿ ಆಗ ಈ ಸಾಕಾರ ವತನವು ಸೂಕ್ಷ್ಮವಾಗಿ ಬಿಡಲಿ. ಇದಕ್ಕಾಗಿ ಶಾಂತಿಯ ಶಕ್ತಿಯನ್ನು ಸಂಗ್ರಹಣೆ ಮಾಡಿರಿ ಹಾಗೂ ಪ್ರಕಾಶತೆಯ ಕಿರೀಟವುಳ್ಳವರಾಗಿರಿ. ಇವತ್ತಿನ ಸ್ಲೋಗನ್ ಆಗಿದೆ, ಈ ದುಃಖಧಾಮದಿಂದ ದೂರವಾಗಿ ಬಿಡುತ್ತೀರೆಂದರೆ ಎಂದಿಗೂ ದುಃಖದ ಪ್ರಕಂಪನಗಳು ಬರಲು ಸಾಧ್ಯವಿಲ್ಲ. ಇವತ್ತಿನ ಅವ್ಯಕ್ತ ಸೂಚನೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತನಾಗಿರಿ. ಹೇಗೆ ಕಾರಿನಲ್ಲಿ ಬ್ಯಾಟ್ರಿ ಯಾವಾಗ ಸ್ವಲ್ಪ ಸಡಿಲಾಗಿ ಬಿಡುತ್ತದೆ, ಕಾರ್ ತನಗೆ ತಾನೇ ನಡೆಯೋದಿಲ್ಲ, ಇನ್ನೊಬ್ಬರು ಸ್ವಲ್ಪ ತಳ್ಳಬೇಕಾಗುತ್ತದೆ. ಹಾಗೆಯೇ ಯಾವುದೇ ಆತ್ಮದಲ್ಲಿ ನಿಮಗೆ ವಿಶ್ವಾಸವಿದೆ ಮತ್ತು ಇವರಿಂದ ನಮಗೆ ಸಹಯೋಗ ಸಿಗುತ್ತದೆ ಎಂದು ತಿಳಿಯುತ್ತೀರಿ, ಅವರಿಂದ ಸ್ವಲ್ಪ ಸಹಯೋಗ ತೆಗೆದುಕೊಂಡು ಮುಂದುವರಿಯಬೇಕು. ಬಲಹೀನತೆಯ ಮಾತನ್ನು ಹೆಚ್ಚು ಯೋಚಿಸಬಾರದು, ಆಗ ಖುಷಿಯಲ್ಲಿ ಮುಂದುವರಿಯುತ್ತಾ ಹೋಗುವಿರಿ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.